ಇದು ನಾನು ನಾಡಿನ ಜನತೆಗೆ, ಹೆಣ್ಣು ಮಕ್ಕಳಿಗೆ, ತಾಯಂದ್ರಿಗೆ ಈ 2,000 ರೂಪಾಯಿನ ಇವತ್ತೇನು ಕೊಡ್ತಾರೆ, ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವರಿಂದ 5,000 6,000 ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿನಿಂದ, ನಿಮ್ಮ ಕುಟುಂಬದ ಯಜಮಾನ್ರ ಜೋಬಿನಿಂದ. ಇದಕ್ಕೆ ಎಚ್ಚೆತ್ಕೊಳ್ಳಿಕ್ಕೆ ಈ 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ. ಈ 2,000 ರೂಪಾಯಿಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ. ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು 77 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಿಮ್ಮನ್ನ ಇನ್ನೂ ಕೈ ಬೇಡಿ ಹಣ ಪಡೀತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ. ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದಿರು ಯಾರಾದ್ರೂ ಕಷ್ಟ ಅಂದ್ರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ. ಇದು ನನ್ನ ಕಾರ್ಯಕ್ರಮ ಅಂತೇಳಿ. ಯಾವ ಮಹಿಳೆಯರು ನನ್ನ ಹತ್ರ 2006 ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತ ಹೇಳಿ ಮನವಿ ಮಾಡಿದ್ರು. ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು. ಅದೆಲ್ಲ ಕಾಲಿಂದ ಒದ್ದಿದ್ದೇನೆ. ಅವತ್ತು ಸಾರಾಯಿ ನಿಷೇಧ ಮಾಡತಕ್ಕಂಥ ನಿರ್ಧಾರ ಮಾಡಿದಂತ ನಾನು, ಮಹಿಳೆಯರಿಗೆ ಗೌರವ ಕೊಡ್ಲಿಕ್ಕೆ, ಆ ಕುಟುಂಬದಲ್ಲಿ ಆಗ್ತಾ ಇದ್ದಂಥ ಚಿತ್ರಹಿಂಸೆಗಳಿಗೆ. ಇದೇ ನಾನು ಮಾಡಿರ್ತಕ್ಕಂಥ ದ್ರೋಹ ಈ ನಾಡಿನ ತಾಯಂದ್ರಿಗೆ. ಏನ್ ನಾನಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ, ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೇನೆ. ಅದಕ್ಕೆ ಏನು ಇಡೀ ರಾಜ್ಯದಂತ ಯಾಕೆಂದ್ರೆ ಏನು ಇಲ್ಲಲ್ಲ. ಇವತ್ತು ಅವರಿಗೆ ವಿಷಯ ಇಲ್ಲ ಮಾತಾಡೋದಕ್ಕೆ. ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು, ಅದೊಂದು ರಾಜಕೀಯ ಮಾಡ್ಕೊಳಕ್ ಹೋದ್ರು. ಪಾಪ ಅದರಿಂದ ನನಗೆ ಪಾಟ್ಲಾದ್ರು. ಈಗ ಇದು ತಗೊಂಡು ಅದೆಂತದ ನನ್ನ ಮೇಲೆ ದಂಡ ಮಾಡಬೇಕಂತ ಇವರು. ಅದು ಹೋಗ್ಲಿ. ಮೊನ್ನೆ ಇನ್ನೊಬ್ರು ಪಾಪ ಕಂಗನಾ ರಣಾವತ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ ನಿಮ್ಮ ಕಾಂಗ್ರೆಸ್ ವಕ್ತಾರರು ಡೆಲ್ಲಿ ಒಳಗೆ. ಯಾವುದೋ ಮಂಡಿ ವಿಲೇಜ್ ಎಂತ ವಿಲೇಜ್ ಇದು ಪಾರ್ಲಿಮೆಂಟರಿ ಕ್ಷೇತ್ರ. ಅಲ್ಲಿ ರೇಟ್ ಫಿಕ್ಸ್ ಮಾಡಿದಿರಿ ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ ಸೋನಿಯಾ ಗಾಂಧಿ ಏನ್ ಹೇಳ್ತಾರೆ, ನಿಮ್ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಂದ, ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡ್ಬೇಕು ಇದಕ್ಕೆ ಹೇಳಿದಿರಲ್ಲಪ್ಪ. ಒಬ್ಬ ಹೆಣ್ಣು ಮಗಳ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.